ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಗಣಿತದ ಮೊದಲನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಅಧ್ಯಾಯದ ಹೆಸರೇನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಗಾದ್ರೆ ಈಗ ಒಂದು ಕಥೆಯ ಮೂಲಕ ನಾವು ಇಂದಿನ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಮಂಗ ಮತ್ತು ಎರಡು ಬೆಕ್ಕುಗಳಿದ್ವು. ಮಂಗ ನೋಡಿದ, ಎರಡು ಬೆಕ್ಕು ನೋಡಿದ, ಬೆಕ್ಕು ನೋಡಿಲ್ಲ. ಆ ಮಂಗ ಮತ್ತೆ ಎರಡು ಬೆಕ್ಕುಗಳ ಕಥೆ ಇದೆ. ಈಗ ಎರಡು ಬೆಕ್ಕುಗಳು ಏನ್ ಮಾಡಿದ್ವು ಅಂದ್ರೆ, ಒಂದು ಸಾರಿ ಬೆಣ್ಣೆಯನ್ನ ಕದ್ದು ಏನ್ ಮಾಡಿದ್ವು, ಬೆಣ್ಣೆಯನ್ನ ಕದ್ದು. ಆ ಬೆಣ್ಣೆಯನ್ನ ಕದ್ದಂತ ಬೆಕ್ಕುಗಳು ನಾವು ಸಮನಾಗಿ ಹಂಚ್ಕೊಳ್ಳೋಣ ಬೆಣ್ಣೆಯನ್ನ ಅಂತ ಏನ್ ಮಾಡುದು, ಕದ್ದಂತ ಬೆಣ್ಣೆಯನ್ನ ಎರಡು ಕೂಡ ಸಮನಾಗಿ ಹಂಚ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಒಬ್ಬರಿಗೆ ಹೆಚ್ಚಿಗೆ ಆಯ್ತು, ಇನ್ನೊಬ್ಬರಿಗೆ ಏನಾಯ್ತು, ಕಡಿಮೆ ಆಯ್ತು. ಸರಿನಾ? ಒಬ್ಬರಿಗೆ ಹೆಚ್ಚಿಗೆ ಆಯ್ತು, ಇನ್ನೊಬ್ಬರಿಗೆ ಕಡಿಮೆ ಆಯ್ತು. ಆವಾಗ ಆ ಮಂಗ ಏನ್ ಬಂತು, ಮಂಗ ದೂರದಲ್ಲಿ ಮರದ ಮೇಲೆ ಕುತ್ಕೊಂಡು ನೋಡ್ತಿತ್ತು. ಇವ್ರೇನು ಅದಕ್ಕೆ ಜಗಳ ಆಡ್ತದಲ್ಲ, ನನಗೆ ಹೆಚ್ಚಿಗೆ ಆಯ್ತು ನಿನಗೆ ಹೆಚ್ಚಿಗೆ ಆಯ್ತು ಅಂತ ಜಗಳ ಆಡ್ತದಲ್ಲ, ಆ ಜಗಳವನ್ನ ಬಿಡಿಸಕ್ಕೆ ಮಂಗ ಬಂದು ನಾನು ನಿಮಗೆ ಸಮನಾಗಿ ಹಂಚಿಕೊಡ್ತೇನೆ, ಕದ್ದಂತ ಬೆಣ್ಣೆಯನ್ನ ಏನೋ ಸಮನಾಗಿ ನಿಮಗೆ ಹಂಚಿಕೊಡ್ತೀನಿ ಅಂತ ಹೇಳಿದಾಗ ಆಯ್ತು ಅಂತ ಅವು ಬೆಕ್ಕುಗಳು ಒಪ್ಕೊಂಡ್ರು. ಆಯ್ತಾ? ಆವಾಗ ಮಂಗ ಏನ್ ಮಾಡ್ತು, ಒಂದು ತಕ್ಕಡಿಯನ್ನು ತಂದು ಆ ಎಡಭಾಗದಲ್ಲಿ ಮತ್ತೆ ಎರಡೂ ಕಡೆ ಒಂದು ಬಟಲ್ಗಳನ್ನ ಇಡ್ತು. ಆ ಬಟಲ್ನಲ್ಲಿ ಎರಡೂ ಕಡೆಯ ಬೆಣ್ಣೆಯನ್ನ ಹಾಕ್ತು. ಸರಿನಾ? ಅಂದ್ರೆ ಎರಡು ಕಡೆ ಸಮನಾಗಿ ಬೆಣ್ಣೆಯನ್ನ ಹಾಕ್ತಾ ಹೋದಾಗ ಒಂದ್ ಕಡೆ ಜಾಸ್ತಿ, ಇನ್ನೊಂದ್ ಕಡೆ ಕಡಿಮೆ ಬೆಣ್ಣೆ ಬಂತು. ಅಂದ್ರೆ ಒಂದ್ ಕಡೆ ಆ ತಕ್ಕಡಿ ಏನಿದೆ ಕೆಳಭಾಗಕ್ಕೆ ತುಪ್ತು, ಇನ್ನೊಂದು ಮೇಲ್ಭಾಗಕ್ಕೆ ತುಪ್ತು. ಆವಾಗ ಏನ್ ಮಾಡ್ತು, ಆ ಮಂಗ ಆ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಏನ್ ಬಂದಿದೆಯಲ್ಲ ಬೆಣ್ಣೆ ಅದು ಜಾಸ್ತಿ ಇದೆ ಅಂತ ಏನ್ ಮಾಡ್ತು, ಅದನ್ನ ಸ್ವಲ್ಪ ತಿಂತು. ಕೆಳಭಾಗದಲ್ಲಿ ಬೆಣ್ಣೆ ಜಾಸ್ತಿ ಇರುತ್ತಲ್ಲ, ಈಗ ತಕ್ಕಡಿ ಕೆಳಭಾಗಕ್ಕೆ ಹೋದಾಗ ಅಲ್ಲಿ ಬೆಣ್ಣೆ ಜಾಸ್ತಿ ಇದೆ ಅಂತ ಆಗುವಾಗ ಏನ್ ಮಾಡ್ತು, ಒಂದು ಮಂಗ ಆ ಬೆಣ್ಣೆಯನ್ನು ಸ್ವಲ್ಪ ತಿಂತು. ಆ ತಿಂದಾಗ ಆ ತಕ್ಕಡಿ ಏನಾಗುತ್ತೆ, ಮೇಲ್ಭಾಗಕ್ಕೆ ಬಂತು. ಆ ತಕ್ಕಡಿ ಮೇಲ್ಭಾಗಕ್ಕೆ ಬಂದಾಗ ಈ ಕಡೆ ತಕ್ಕಡಿ ಇತ್ತಲ್ಲ ಅದು ಮತ್ತೆ ಕೆಳಗೋದು. ಆವಾಗ ಇದು ಕಡಿಮೆ ಆಯ್ತು, ಇದು ಜಾಸ್ತಿ ಆಗಿದೆ, ಮತ್ತೆ ಬಲಭಾಗದ ಬಟ್ಟಲಲ್ಲಿರುವಂತ ಬೆಣ್ಣೆ ಮತ್ತೆ ಜಾಸ್ತಿ ಆಗಿದೆ ಅಂತ ಮತ್ತೆ ಅದನ್ನು ತಿಂದು, ಹೀಗೆ ಅದನ್ನೊಂದ್ ಸ್ವಲ್ಪ ತಿನ್ನೋದು, ಇದನ್ನೊಂದ್ ಸ್ವಲ್ಪ ತಿನ್ನೋದು, ಈ ರೀತಿ ಮಾಡ್ಕೊಂತ ಬಂದು ಕೊನೆಗೆ ಇದ್ದಂತ ಬೆಣ್ಣೆ ಎಲ್ಲ ತಿಂದು ಮುಗಿಸ್ತು. ಯಾವುದು, ಮಂಗ. ಹಾಗಾದ್ರೆ ನ್ಯಾಯಕ್ಕೆ ಕಾಯ್ತಾ ಕೂತಿದ್ವಲ್ಲ ಯಾವ ಬೆಕ್ಕುಗಳು, ಕಣ್ಣು ಬಿಡ್ಕೊಂಡು ನೋಡ್ತಿದ್ವು ನಮಗೆ ಯಾವ ಬೆಣ್ಣೆ ಸಿಗುತ್ತೆ ಸಮನಾಗಿ ಅಂತ. ಕೊನೆಗೆ ಬೆಣ್ಣೆ ಏನು ಸಿಗಲಿಲ್ಲ, ಎಲ್ಲವನ್ನ ಮಂಗ ಆ ಮುಷ್ಟಿಯನ್ನ ಏನ್ ಮಾಡ್ತಿತ್ತು, ಆ ಬೆಣ್ಣೆ ತಿಂತಲ್ಲ ನಾವು ಹೊಸ್ಕಂತ ಹೋದ್ತು. ಆಯ್ತಾ? ಹಾಗಾದ್ರೆ ಇಲ್ಲಿ ನಾವು ಇದರಿಂದ ಏನು ನಮಗೆ ತಿಳಿದು ಬರ್ತದೆ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ. ಕತೆ ಕೇಳಿರಲ್ಲ, ಅದು ನಮಗೆ ತಿಳಿದು ಬರ್ತದೆ. ಇಬ್ಬರ ಜಗಳ ಆಡುವಂಥದ್ದು ಮೂರನೇವರಿಗೆ ಏನಾಗುತ್ತೆ, ಲಾಭವಾಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಇಬ್ಬರ ಜಗಳ ಮೂರಕ್ಕೆ ಲಾಭ ನಷ್ಟ ಆಗಿರ್ಬೋದು, ಭಾಗವತ ಮತ್ತೆ ಶೇಷ ಆಗಿರ್ಬೋದು. ಈ ಕಲ್ಪನೆಗಳ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಭಾಗವತ ಮತ್ತು ಶೇಷವನ್ನು ನಾವು ಈ ಕಥೆಯಿಂದ ನಾವು ತಿಳಿಬಹುದು. ಹಾಗಾದ್ರೆ ಯಾರಿಗೆ ಇಲ್ಲಿ ಲಾಭ ಆಗುತ್ತೆ ವಿದ್ಯಾರ್ಥಿಗಳೇ, ಹೇಳ್ತೀರ ನೋಡೋಣ. ಯಾರಿಗೆ ಲಾಭ ಆಗುತ್ತೆ ಈ ಕಥೆಯಲ್ಲಿ? ಮಂಗನಿಗೆ ಲಾಭ ಆಯ್ತು. ಪೂಜಾ ಯಾರಿಗೆ ನಷ್ಟ ಆಯ್ತು? ಬೆಕ್ಕುಗಳಿಗೆ ನಷ್ಟ ಆಯ್ತು. ಹಾಗಾದ್ರೆ ಇಲ್ಲಿ ಏನು ಒಬ್ಬರಿಗೆ ಲಾಭ ಆಯ್ತು, ಇನ್ನೊಬ್ಬರಿಗೆ ನಷ್ಟ ಆಯ್ತಲ್ಲ, ಇಲ್ಲಿ ಬೆಕ್ಕುಗಳಿಗೆ ಸಿಕ್ಕಂತ ಭಾಗಲಬ್ಧ ಏನು? 0. ಏನಾದ್ರು ಸಿಕ್ತ ಲಾಭ ಅಂದ್ರೆ ಏನು? ಭಾಗಲಬ್ಧ ಅಂದ್ರೆ ಅವರಿಗೆ ಲಾಭ ಬಂದಂತ ಲಾಭ ಏನಾಗುತ್ತೆ, 0. ಅದರಿಂದ ಬೆಕ್ಕುಗಳಿಗೆ ಸಿಕ್ಕಂತ ಭಾಗಲಬ್ಧ 0. ಅದರಲ್ಲಿ ಉಳಿದಂತ ಶೇಷನು ಕೂಡ 0. ಏನು ಬೆಣ್ಣೆ ಉಳಿಲ್ಲ ಅಂತ ಶೇಷನು ಕೂಡ ಏನಾಗಿರ್ತದೆ, 0 ಆಗಿರ್ತಾರೆ. ನಾವು ಹಿಂದಿನ ಅಧ್ಯಾಯದಲ್ಲಿ ವ್ಯಕ್ತಪಡಿಸುವಂತ ಚಾಪ್ಟರ್ ಅಧ್ಯಾಯ ಇದೆ. ನಾವು ತಿಳಿಸುವಂತ ಚಾಪ್ಟರ್ ಏನಂದ್ರೆ, ಇದು ನಾವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಇನ್ನು ನಾವು ತಿಳಿತಾ ಹೋಗೋಣ. ಹಾಗಾದ್ರೆ ಏನು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ, ನೀವು ಈಗ ಆಲ್ರೆಡಿ ವಿವಿಧ ಗಣಗಳ ಬಗ್ಗೆ ಭಾಗಲಬ್ಧ ಸಂಖ್ಯೆಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅದರ ಗಣಗಳು ಗೊತ್ತಿರೋದಕ್ಕೆ, ವಿವಿಧ ಸಂಖ್ಯಾ ಗಣಗಳು ಗೊತ್ತಿರಲ್ಲ, ಗಣಗಳ ಬಗ್ಗೆ ಪರಿಕಲ್ಪನೆ ಇರಬೇಕು. ಹಾಗಾದ್ರೆ ಮೊದಲನೇ ಗಣ ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಕರೀತೀವಿ. ಆಯ್ತಾ? ಯಾವುದು? ಸ್ವಾಭಾವಿಕ ಸಂಖ್ಯೆಗಳ ಗಣ. ಅದರ ಬಗ್ಗೆ ನಿಮಗೆ ಈಗ ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀವಿ. ಸ್ವಾಭಾವಿಕ ಸಂಖ್ಯೆಗಳ ಗಣ.
ಸರಿನಾ? ಈಗ ನಾವು ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಯಾವುದರಿಂದ ಸೂಚನೆ ಮಾಡ್ತೀವಿ? ಗೋಲ್ಡ್ ಏನಮ್ಮ? ಎನ್ ನಿಂದ ಸೂಚನೆ ಮಾಡ್ತೀವಿ. ಎನ್ ಅಲ್ಲಿ ಬರುವಂತಹ ಅಂಶಗಳು ಯಾವ್ಯಾವ ಅಂಕಿಗಳು ಬರ್ತಾ ಗೊತ್ತಿದೆಯಾ ನಿಮಗೆ? ಹೇಳ್ತಿರೋಣ ಯಾವ್ಯಾವ? ಎನ್ ಅಲ್ಲಿ ಬರುವಂತಹ ಫಲಿತಾಂಶಗಳು ಅಥವಾ ಎನ್ ಅಲ್ಲಿ ಬರುವಂತಹ ಅಂಕಿಗಳು ಯಾವುವು? ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವ ಅಂಕಿಗಳನ್ನು ಹೊಂದಿರ್ತದೆ, ಯಾವ ಅಂಶಗಳನ್ನು ಹೊಂದಿರ್ತದೆ ಗೊತ್ತಿದೆಯಾ? ಯಾವ ಅಂಶಗಳನ್ನು ಹೊಂದಿರ್ತದೆ? 1 2 3 4 ಇತ್ಯಾದಿ. ಇದನ್ನ ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಗೊತ್ತಾಯ್ತಾ? ಅದೇ ರೀತಿ ಇನ್ನೊಂದು ಗಣ ಪೂರ್ಣ ಸಂಖ್ಯೆಗಳ ಗಣ. ಇನ್ನೊಂದು ಗಣ ಯಾವುದು? ಪೂರ್ಣ ಸಂಖ್ಯೆಗಳ ಗಣ. ಇದನ್ನ ಯಾವುದರಿಂದ ಸೂಚನೆ ಮಾಡ್ತೀವಿ? ಸರಿ, ಇದನ್ನ ನಾವು ಡಬ್ಲ್ಯೂ ನಿಂದ ಸೂಚನೆ ಮಾಡ್ತೀವಿ. ಪೂರ್ಣ ಸಂಖ್ಯೆಗಳ ಗಣವನ್ನು ಯಾವುದರಿಂದ ಸೂಚನೆ ಮಾಡ್ತೀವಿ? ಡಬ್ಲ್ಯೂ ನಿಂದ ಸೂಚನೆ ಮಾಡ್ತೀವಿ. ಇದರಲ್ಲಿ ಬರುವಂತಹ ಗಣಾಂಶಗಳು ಯಾರು ಗೊತ್ತಿರ್ತಾರೆ ನಿಮಗೆ? ಯಾರು ಹೇಳ್ತೀರಾ? ಅದಕ್ಕೆ ಮುಂಚೆ 5 ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇದೆ. ಪೂರ್ಣ ಸಂಖ್ಯೆಗಳಲ್ಲಿ ಯಾವ್ಯಾವ ಅಂಕಗಳು ಬರ್ತವೆ? ಹೇಳಿ. ನಾವೆಲ್ಲ ಬರ್ತಾವಲ್ಲಮ್ಮ, ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇದಾವೆ, ಇರ್ತವೆ ಎಲ್ಲವೂ. ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಫಲಿತಾಂಶ, ಎಕ್ಸ್ಟ್ರಾ ಅಂಶ ಬರುತ್ತೆ. ಗಣಾಂಶ ಯಾವುದು ಗೊತ್ತಿದೆಯಾ? ಹಿಂದೆ ಬರುವಂತ ಇನ್ನೊಂದು ಗಣಾಂಶ ಯಾವುದು? 0. 0 ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಯಾವುದು? 0 1 2 3 4 ಇತ್ಯಾದಿ ಇವುಗಳನ್ನು ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲ್ವಾ? ನೆಕ್ಸ್ಟ್ ಇನ್ನೊಂದು ಪೂರ್ಣಾಂಕಗಳ ಗಣ. ಇನ್ನೊಂದು ಯಾವುದು? ಪೂರ್ಣಾಂಕಗಳ ಗಣ. ಇದನ್ನ ಯಾವುದರಿಂದ ಸೂಚನೆ ಮಾಡ್ತೀವಿ? ಪೂರ್ಣಾಂಕಗಳ ಗಣವನ್ನು ಯಾವುದರಿಂದ ಸೂಚನೆ ಮಾಡ್ತೀವಿ? Z ಇಂದ ಸೂಚನೆ ಮಾಡ್ತೀವಿ. ಯಾವುದರಿಂದ? Z ಇಂದ ಸೂಚನೆ ಮಾಡ್ತೀವಿ. ಗೊತ್ತಾಯ್ತಲ್ಲ? ಹಾಗಾದ್ರೆ Z ನಲ್ಲಿ ಬರುವಂತ ಅಂಶಗಳು ಯಾವುವು? 0 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಇತ್ಯಾದಿ. 0 ಇಂದ ಎಡಭಾಗಕ್ಕೆ ಬರುವಂತ ಎಲ್ಲ ಮೈನಸ್ ಸಂಖ್ಯೆಯನ್ನು ಹೊಂದಿರುವಂತಹ ಅಂಕಿಗಳು, 0 ಇಂದ ಬಲಭಾಗಕ್ಕೆ ಬರುವಂತ ಎಲ್ಲಾ ಪ್ಲಸ್ ಸಂಖ್ಯೆಗಳನ್ನು ಹೊಂದಿರುವಂತಹ ಅಂಕಿಗಳನ್ನ ನಾವೇನಂತ ಕರಿತೀವಿ? ಪೂರ್ಣಾಂಕಗಳ ಗಣ. ಇದನ್ನ ಇನ್ನೊಂದು ರೀತಿ ಬರೆಯೋದಾದ್ರೆ ನಾವು ನೋಡಿ, -3 -2 -1 0 +1 +2 +3 ಇತ್ಯಾದಿ. ಗೊತ್ತಾಯ್ತಲ್ಲ? ಈ ತರ ಕೂಡ ಬರೀಬಹುದು ಪೂರ್ಣಾಂಕಗಳ ಗಣ. ಒಂದು ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ, ಇನ್ನೊಂದು ಯಾವುದು? ಪೂರ್ಣಾಂಕಗಳ ಗಣ. ಸರಿನಾ? ನೆಕ್ಸ್ಟ್ ಇನ್ನೊಂದು ಈಗ ನಮಗೆ ಬೇಕಾಗಿರೋದು ಯಾವ ಚಾಪ್ಟರ್? ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣ ಯಾವ ರೀತಿ ಬರ್ತದೆ? ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿರ್ತವೆ ಅದು ಬೇಕಾಗಿರೋದು. ಆ ಭಾಗಲಬ್ಧ ಸಂಖ್ಯೆಗಳನ್ನು ತಿಳ್ಕೊಳ್ಳೋಂತ ಮುಂಚೆ ನಾವೇನ್ ಮಾಡಬೇಕು? ಇವೆಲ್ಲ ಗಣಕ್ಕೂ ಗೊತ್ತಿರಬೇಕು. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತೆ ಪೂರ್ಣಾಂಕಗಳು ಇವೆಲ್ಲ ಗೊತ್ತಿದ್ರೆ ನಾವೇನ್ ಮಾಡಬಹುದು? ಭಾಗಲಬ್ಧ ಸಂಖ್ಯೆಗಳನ್ನ ಕಲಿಬಹುದು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಗಣವನ್ನ ಯಾವ ರೀತಿ ಸೂಚನೆ ಮಾಡ್ತೀವಿ, ಅದರಲ್ಲಿ ಬರುವಂತ ಗಣಾಂಶಗಳು ಯಾವ ರೀತಿ ಇರ್ತವೆ ನೋಡೋಣ. ಗೊತ್ತಾಯ್ತಲ್ಲ? ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಗಣ, ಭಾಗಲಬ್ಧ ಸಂಖ್ಯೆಗಳ ಗಣ. ಇದನ್ನು ನಾವು ಯಾವ್ದರಿಂದ ಸೂಚನೆ ಮಾಡ್ತೀವಿ? ಕ್ಯೂ ನಿಂದ ಸೂಚನೆ ಮಾಡ್ತೀವಿ. ಯಾವ್ದರಿಂದ ಸೂಚನೆ ಮಾಡ್ತೀವಿ? ಕ್ಯೂ. ಇದರಲ್ಲಿ ನೋಡಿ ಭಾಗಲಬ್ಧ ಸಂಖ್ಯೆಗಳು ಯಾವಾಗ ಯಾವ ರೂಪದಲ್ಲಿ ಇರ್ತವೆ ಅಂದ್ರೆ P/Q ರೂಪದಲ್ಲಿ ಇರ್ತವೆ. ಯಾವ್ದ್ರಲ್ಲಿ? P/Q. ಯಾವುದೇ ಒಂದು ಪದ ಅಥವಾ ಯಾವುದೇ ಒಂದು ಅಂಕಿ P/Q ರೂಪದಲ್ಲಿ ಇದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಬರುವಂತಹ ಅಂಕಿಗಳು ನೋಡಿ 3/4 ಆಗಿರ್ಬೋದು, 1/2 ಆಗಿರ್ಬೋದು, ಸರಿನಾ?
ಅಥವಾ ಮೈನಸ್ 3/4 ಆಗಿರ್ಬೋದು. ಇವನ್ನೆಲ್ಲವನ್ನು ಕೂಡ ಏನಂತ ಕರಿತೀವಿ? ಭಾಗಲಬ್ಧ. ಮೈನಸ್ ಬರಲಿ ಪ್ಲಸ್ ಬರಲಿ ಬಟ್ p/q ರೂಪದಲ್ಲಿರುತ್ತೆ. ಅವನ್ನ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು. ಆದ್ರೆ ಇನ್ನೂ ಕೆಲವು ಅಂಕೆಗಳು ನೋಡಿ, 0, 1 ಇವು ಕೂಡ ಭಾಗಲಬ್ಧ ಸಂಖ್ಯೆಗಳು. ಯಾಕೆ ಇವು ಭಾಗಲಬ್ಧ ಸಂಖ್ಯೆಗಳು? ಇವನ್ನ 0/1 ಅಂತ ಬರೀಬಹುದಾ? 0, 1 ಇವೆಲ್ಲ ಇವು ಕೂಡ ಭಾಗಲಬ್ಧ ಸಂಖ್ಯೆಗಳು. 0, 1, 2 ಆಗಿರ್ಬೋದು. ಯಾಕೆ 0/1 ಅಂತ ಬರೀಬಹುದಾ? 1 ಏನಂತ ಬರೀಬಹುದು? 1/1 ಅಂತ ಬರೀಬಹುದು. 2 ಏನಂತ ಬರೀಬಹುದು? 2/1. ಅವು ಕೂಡ ಏನ ಭಾಗಲಬ್ಧ ಸಂಖ್ಯೆಗಳು. ಆಯ್ತಾ? p/q ರೂಪದಲ್ಲಿ ಏನ್ ಬರೆಯಕ್ಕೆ ಸಾಧ್ಯನೋ ಅವೆಲ್ಲವೂ ಕೂಡ ಎಂತ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣ ಯಾವ ರೀತಿ ಇರ್ತದೆ? 3/4, 1/2, -3/4 ಇಂತ ಗಣಾಂಕಗಳನ್ನ ಹೊಂದಿರುತ್ತದೆ. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಅಧ್ಯಯನ ಮಾಡುವಂತದ್ದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಸರಿನಾ? ಹಾಗಾದ್ರೆ ಭಾಗಲಬ್ಧ ಮೊದಲನೇದಾಗಿ ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನ ಹೇಳ್ತಾವಲ್ಲ, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಮೊದಲನೇದಾಗಿ ಆವರ್ತತೆ ನೋಡಿ. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತೋಗೋಣ. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು. ಸಂಖ್ಯೆಗಳ ಗುಣಲಕ್ಷಣಗಳು. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳಲ್ಲಿ ಯಾವ್ದಾದ್ರು ಬರ್ತದೆ? ಮೊದಲನೇದಾಗಿ ಆವರ್ತತೆ ಅಂತ ಕರಿತೀವಿ. ಆವರ್ತತೆ ಗುಣಲಕ್ಷಣಗಳಲ್ಲಿ ಮೊದಲನೇ ಗುಣಲಕ್ಷಣ ಯಾವುದು? ಆವರ್ತತೆ. ಸರಿನಾ? ಹಾಗಾದ್ರೆ ಆವರ್ತತೆಯನ್ನ ಮೊದಲನೇದಾಗಿ ಪೂರ್ಣ ಸಂಖ್ಯೆಗಳಲ್ಲಿ ಕಂಡುಹಿಡಿಯೋಣ. ಆಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಮೊದಲನೇದಾಗಿ ಪೂರ್ಣ ಸಂಖ್ಯೆಗಳಿಗೆ, ನೆಕ್ಸ್ಟ್ ಪೂರ್ಣಾಂಕಗಳಿಗೆ, ಆಮೇಲೆ ಭಾಗಲಬ್ಧ ಸಂಖ್ಯೆಗಳಿಗೆ. ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮೂರಕ್ಕೂ ಚೆಕ್ ಮಾಡಬಹುದು. ಯಾವ್ಯಾವು ಈ ಗುಣಲಕ್ಷಣಗಳನ್ನ? ಯಾವ್ಯಾವ ಗುಣಲಕ್ಷಣಗಳು? ಆವರ್ತತೆ ಆಗಿರ್ಬೋದು, ಪರಿವರ್ತನೀಯತೆ ಆಗಿರ್ಬೋದು, ಸರಿನಾ, ಸಾವರ್ತನೀಯತೆ ಆಗಿರ್ಬೋದು. ಅವನ್ನು ನಾವೇನ್ ಮಾಡ್ಬೇಕು? ಪ್ರತಿಯೊಂದಕ್ಕೂ ಚೆಕ್ ಮಾಡಬೇಕು. ಮೂರು ಗಣಗಳು: ಪೂರ್ಣ ಸಂಖ್ಯೆಗಳ ಗಣಕ್ಕೆ, ಪೂರ್ಣಾಂಕಗಳ ಗಣಕ್ಕೆ ಮತ್ತು ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ. ಮೂರು ಕೂಡ ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಮೊದಲನೇದಾಗಿ ಆವರ್ತತೆಯನ್ನು ಯಾವ ಗಣಕ್ಕೆ ಚೆಕ್ ಮಾಡ್ತಾ ಇದೀವಿ? ಪೂರ್ಣ ಸಂಖ್ಯೆಗಳ ಗಣಕ್ಕೆ ಅಥವಾ ಪೂರ್ಣ ಸಂಖ್ಯೆಗಳಿಗೆ ನಾವು ಚೆಕ್ ಮಾಡ್ತಾ ಹೋಗ್ತಾ ಇದೀವಿ. ಹಾಗಾದ್ರೆ ಆವರ್ತತೆ ಅಂದ್ರೆ ಏನು ಫಸ್ಟ್ ಅದು ಗೊತ್ತಾಗಬೇಕು ನಿಮಗೆ. ಏನ್ ಆವರ್ತತೆ ಅಂದ್ರೆ ನೋಡಿ, ಯಾವುದೇ ಎರಡು ಸಂಖ್ಯೆಗಳನ್ನ ಕೂಡಿದ್ರೆ ಆನ್ಸರ್ ಏನ್ ಬರುತ್ತೋ ಬಲಭಾಗದಲ್ಲಿ ಅದು ಕೂಡ ಏನಾಗಿರ್ಬೇಕು? ಆ ಸಂಖ್ಯೆಗಳ ಗಣಕ್ಕೆ ಸೇರಿರ್ಬೇಕು. ಈಗ ಒಂದು ಗಣದಲ್ಲಿ ಎರಡು ಗಣಾಂಕಗಳನ್ನು ಕಾಣ್ತೀವಿ. ಈ ಎಕ್ಸಾಂಪಲ್ a + b = ಕೂಡಿದ್ರೆ ಯಾವ್ದೊಂದು c ಬರುತ್ತೆ ಅಂತ ಕಳ್ತೀವಿ. ಈಗ ಎರಡು ಗಣಾಂಕಗಳನ್ನ ಪೂರ್ಣ ಸಂಖ್ಯೆಗಳ ಗಣ ಗೊತ್ತಾಯ್ತು. ಯಾವ್ಯಾವ ಬರ್ತದಲ್ಲಿ ಬರೆದಿರೋಣ ಆಗಲೇ ಹೇಳಿದೆ. ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಯಾವ್ಯಾವ ಬರ್ತವೆ ಅಂತ ಹೇಳಿದೆ. ಯಾರು ಬರ್ತೀವಿ ಬೋರ್ಡ್ ಮೇಲೆ? ಪೂರ್ಣ ಸಂಖ್ಯೆಗಳಲ್ಲಿ ಯಾವ್ಯಾವ ಬರ್ತವೆ? 0 ಹೇಳಮ್ಮ. 0 + 5 = 0, 1, 2, 3, 4 ಇತ್ಯಾದಿ. ಅವನ್ನ ನಾವೇಂತ ಕರಿತೀವಿ? ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೀವಿ ತಾನೆ. ಪೂರ್ಣ ಸಂಖ್ಯೆಗಳಲ್ಲಿ ಯಾವ್ಯಾವ ಬರ್ತವೆ? 0, 1, 2, 3, 4 ಇತ್ಯಾದಿ. ಇವೆಲ್ಲ ಪೂರ್ಣ ಸಂಖ್ಯೆಗಳು. ಇದರಲ್ಲಿ ಯಾವ್ದಾದ್ರು ಎರಡು ಗಣಾಂಕಗಳನ್ನ ತಗೊಂಡ್ರಿ. ಗಣಾಂಕಗಳನ್ನ ತಗೊಂಡು ಅವನ್ನ ಕೂಡಿದ್ರೆ ಅಥವಾ ಕಳೆದ್ರೆ ಅಥವಾ ಗುಣಿಸಿದ್ರೆ ಭಾಗಿಸಿದ್ರೆ ಬರುವಂತ ಬಲವಾದ ಆನ್ಸರ್ ಏನಿದೆ ಅದು ಕೂಡ ಪೂರ್ಣ ಸಂಖ್ಯೆಗಳಿಗೆ ಸೇರಿದ್ರೆ ಆವಾಗ ಮತ್ತು ಅದರ ಆವರ್ತತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಅದರ ಆವರ್ತತೆಯಲ್ಲಿ ಮೂಲ ಕ್ರಿಯೆಗಳನ್ನು ಚೆಕ್ ಮಾಡ್ತಾ ಹೋಗ್ಬೇಕು. ಮೊದಲನೇ ಮೂಲ ಕ್ರಿಯೆ ಯಾವುದು? ಸಂಕಲನ ಮೂಲ ಕ್ರಿಯೆಯನ್ನ ಚೆಕ್ ಮಾಡೋದು. ಸಂಕಲನ ಅಂದ್ರೆ ಏನು? ಕೂಡೋದು ಅಂತ. ಯಾವುದೇ ಎರಡು ಗಣಾಂಕಗಳನ್ನ ತಗೊಂಡು ಯಾವ ತಗೋಬಹುದು. ನಾನು ಈಗ 0 ಮತ್ತೆ 5 ಅಂತ ಅಂತೀನಿ. 0 ಮತ್ತೆ 5 ಅವೆರಡನ್ನು ತಗೊಂಡು ಕೂಡ್ತಾ ಇದ್ದೀನಿ. ಸಂಕಲನ ಅಂದ್ರೆ ಕೂಡೋದು. 0 ಕ್ಕೆ 5 ಕೂಡಿದ್ರೆ ಎಷ್ಟು ಬರ್ತದೆ? ಹೇಳಬಹುದು. 5 ಎಷ್ಟು ಬರುತ್ತೆ? 5 ಬರ್ತದೆ. ಗೊತ್ತಾಯ್ತಾ? 0 ಕ್ಕೆ 5 ಕೂಡಿದ್ರೆ ಎಷ್ಟು? 5 ತಾನೆ. ಹಾಗಾದ್ರೆ 0 ಮತ್ತು 5 ಇವೆರಡು ಕೂಡ ಇದರಲ್ಲಿ ಇದಾವೆ. ಕೂಡಿದ ಆನ್ಸರ್ ಏನು ಬಂತು? 5 ಬಂತು. 5 ಕೂಡ ಯಾವಲ್ಲಿದೆ? ಈ ಪೂರ್ಣ ಸಂಖ್ಯೆಗಳಲ್ಲಿ ತಾನೆ. ಹಾಗಾದ್ರೆ
ಪೂರ್ಣ ಸಂಖ್ಯೆಗಳ ಕೂಡ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಆವರ್ತತೆ ಗುಣಲಕ್ಷಣವನ್ನ ನಾವು ಹೊಂದಿದೆ ಅಂತ ಹೇಳ್ತೀವಿ. ಹೆಂಗ್ ಹೊಂದಿದೆ ನೋಡಿ, ನಾವು ಎರಡನ್ನು ಕೂಡಿದ ಆನ್ಸರ್ ಏನು ಅದು ಕೂಡ ಪೂರ್ಣ ಸಂಖ್ಯೆ ಗಣದಲ್ಲಿ ಹೊಂದಿದೆ ಇಲ್ಲ ಹೊಂದಿರ್ತಾರೆ. ಅದೇ ರೀತಿ ವ್ಯವಕಲನ ಕೂಡ ಚೆಕ್ ಮಾಡಬೇಕು, ಗುಣಾಕಾರಕ್ಕೆ ಭಾಗಾಕಾರಕ್ಕೂ ಕೂಡ ನಾಲ್ಕು ಮೂಲಕ್ರಿಯೆಗಳು ಚೆಕ್ ಮಾಡ್ತಾ ಹೋಗ್ಬೇಕು ನಾವು ಪೂರ್ಣ ಸಂಖ್ಯೆಗಳ ಗಣವನ್ನು. ಈ ವ್ಯವಕಲನದಲ್ಲಿ ಯಾವುದೇ ಇದೇ ತರ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನು ತೆಗೆದು ನೀವು ತಗೊಂಡು ನಾವೇನ್ ಮಾಡಬಹುದು, ಅದರಲ್ಲಿ ಅದು ಹೊಂದಿದೆಯಾ ಇಲ್ಲ ಅಂತ ಚೆಕ್ ಮಾಡಬಹುದು, ಆವರ್ತತೆಯನ್ನ ಹೊಂದಿದೆಯಾ ಇಲ್ಲ ಅಂತ. ಹಾಗಾದ್ರೆ ಯಾವ್ಯಾವ ಸಂಖ್ಯೆಗಳನ್ನು ತಗೊಂಡು ಈಗ 5 ಮತ್ತು 7 ತಗೊಂಡು ಯಾವ್ಯಾವ 5 ಮತ್ತು 7 ಸರಿನಾ? 5 ಇದೆ 7 ಇರ್ತಾನೆ ಇರಲಿ. 5 ಮತ್ತು 7 ಏನ್ ಮಾಡ್ತಾ ಇದೀವಿ, ಕಳಿತಾ ಇದೀವಿ. ಕಳೆದ ಆನ್ಸರ್ ಎಷ್ಟು ಬರುತ್ತೆ ಯಾರು ಬಂದು ಬರೆದಿರೋಣ. 5 - 7 ಮಾಡಿದಾಗ ಆನ್ಸರ್ ಎಷ್ಟು ಬರ್ತದೆ? ಪೂರ್ಣ ಸಂಖ್ಯೆ ಅಲ್ಲ, ಅದು ಬರೀಬೇಕು ಆನ್ಸರ್ ಎಷ್ಟು ಬರುತ್ತೆ ಆಮೇಲೆ ಇರೋದು ಈ ಕಡೆ ವಿಧಾನ. -5 - 7 ಮಾಡಿದಾಗ ಆನ್ಸರ್ ಎಷ್ಟು ಬಂತು? ಮೈನಸ್ ಗುಡ್ ಎಷ್ಟು ಬಂತು? -2 ಬಂತು. ಈ -2 ಅನ್ನೋದು ಈ ಗಣದಲ್ಲಿ ಇದೆಯಾ? ಐತಾ? ಇಲ್ಲ ತಾನೆ? ಇಲ್ಲ. ಮೈನಸ್ ಯಾವ ಬರಲಿದೆ? ಪೂರ್ಣ ಸಂಖ್ಯೆಗಳಲ್ಲಿ 0 ಇಂದ ಬಲಭಾಗಕ್ಕೆ ಬರುವಂತ ಎಲ್ಲಾ ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತ ಅಂಕೆಗಳು ಮಾತ್ರ ಇರಬೇಕು. ಇಲ್ಲಿ ಬಂದ್ರೆ ಆನ್ಸರ್ ಏನು? ಮೈನಸ್ ಬಂದಿದೆ. ಹಾಗಾದ್ರೆ ಮೈನಸ್ ಅನ್ನೋದು ಯಾವ ಗಣದಲ್ಲಿಲ್ಲ? ಮೈನಸ್ ಸಂಖ್ಯೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇರಲಿಲ್ಲ. ಆದ್ರಿಂದ ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಸಂಖ್ಯೆಗಳ ಗಣ ಆವರ್ತತೆಯನ್ನು ಹೊಂದಿದೆಯೋ ಇಲ್ಲೋ? ಹೊಂದಿಲ್ಲ ಅಂತ. ಯಾಕೆ ಹೊಂದಿಲ್ಲ ಅಂದ್ರೆ ಇಲ್ಲಿ ಬಂದಿರುವಂತ ಆನ್ಸರ್ ಆ ಗಣದಲ್ಲಿ ಇಲ್ಲ, ಪೂರ್ಣ ಸಂಖ್ಯೆ ಆಗಿಲ್ಲ. ಗೊತ್ತಾಯ್ತಾ? ಆನ್ಸರ್ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇದ್ರೆ ಮಾತ್ರ ಅದು ಆವರ್ತತೆಯನ್ನು ಹೊಂದಿರ್ತದೆ, ಹೊಂದಿಲ್ಲ ಅಂದ್ರೆ ಇಲ್ಲ. ಗೊತ್ತಾಯ್ತಿಲ್ಲ? ಇದೇ ತರ ಗುಣಾಕಾರ ಚೆಕ್ ಮಾಡೋಣ. ಈಗ ಗುಣಾಕಾರದಲ್ಲಿ ಸುಮ್ಮನೆ ಯಾವ್ದಾರು ಎರಡು ನೀವು ಹೇಳ್ಬೋದು, ಯಾವ್ದಾರು ಎರಡು ಅಂಶಗಳನ್ನು ತಗೊಂಡು ನಾವು ಈಗ ಗುಣಾಕಾರ ಮಾಡ್ತಾ ಹೋಗೋಣ. ಸರಿನಾ? ಯಾವ ಎರಡು ತಗೊಳ್ರಿ ಇದರಲ್ಲಿ ಹೇಳ್ತೇವೆ ನೋಡೋಣ. ಯಾವ ಎರಡು ಸಂಖ್ಯೆ ಹೇಳ್ಬೇಕು ನಿಮ್ಗೆ ಗೊತ್ತಿಲ್ಲ. ಹೇಳೋಣ 0 ತಗೋಣ. ಮತ್ತೆ 8 ಯಾವ ತಗೋಣ? 3. ಹೌದಾ? 0 × 3 ಗುಣಿಸಿರೋ ಆನ್ಸರ್ ಎಷ್ಟು ಬರ್ತದೆ? ಈಗ ಯಾರು ಬಂದು ಬರೀತೀರಾ? 0 ಕ್ಕೆ 3 ಗುಣಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಬರೀ ನೋಡೋದು. ಅವ್ನು ಬರೀತಾ 0 ಕ್ಕೆ 3 ಗುಣಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಬರೀಲ್ಲ. ಕರೆಕ್ಟ್ ಇದೆ ಆನ್ಸರ್? ತಪ್ಪು. ನೆಕ್ಸ್ಟ್ ಯಾರು ಬರೀತೀರಿ? ಹಾ, 0 ಕ್ಕೆ 3 ಗುಣಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 0 ಕ್ಕೆ 3 ಗುಣಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 0 ಬರುತ್ತೆ ಅಲ್ವಾ? ಕರೆಕ್ಟಾ? ಈ ತರ ಈಗ ಈ 0 ಅನ್ನೋದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇದೆಯಾ ಇಲ್ಲ? ಈ ಗಣದಲ್ಲಿ ಇದೆ ತಾನೆ? ನೋಡಿ 0 ಮತ್ತೆ 3 ತಗೊಂಡ್ವಿ, ಗುಣಿಸಿದ್ರೆ ಆನ್ಸರ್ ಎಷ್ಟು ಬಂತು? 0. ಅದು ಕೂಡ ಈ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇರೋದ್ರಿಂದ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಸಂಖ್ಯೆಗಳ ಗಣ ಆವರ್ತತೆಯನ್ನು ಹೊಂದಿದೆಯೇ ಇಲ್ವೋ? ಹೊಂದಿದೆಯಿಲ್ಲ? ಹೊಂದಿದೆ. ಯಾಕೆಂದ್ರೆ ಆನ್ಸರ್ ಕೂಡ ಆ ಗಣದಲ್ಲಿ ಇದೆ. ಸೇಮ್ ಇದೇ ತರ ಭಾಗಾಕಾರ ಚೆಕ್ ಮಾಡಬೇಕು ನಾವು. ಯಾವುದಕ್ಕೆ? ಭಾಗಾಕಾರ. ಈ ಭಾಗಾಕಾರ ಚೆಕ್ ಮಾಡೋಣ. ಸರಿನಾ? ಹಾಗಾದ್ರೆ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಇದು ಇಲ್ಲೂ ಕೂಡ ಯಾವುದೇ ಎರಡು ಅಂಶಗಳನ್ನು ತಗೊಳ್ರಿ. ಯಾವ್ಯಾವ ತಗೋತೀರಿ? ಯಾವ ತಗೋಬಹುದು? ಹೇಳ್ತೇವೆ ನೋಡೋಣ. 5 ಡಿವೈಡ್ ಬೈ ಎಷ್ಟು? 8. 5/8 ಅನ್ನು ಈ ತರ ಕೂಡ ಬರೀಬಹುದು. 5 ಡಿವೈಡ್ ಮಾಡಿದ್ರೆ 5 / 8 ಅಂದ್ರೆ ಎಷ್ಟು ಬರ್ತದೆ? 0 ಪಾಯಿಂಟ್ ಸಮಥಿಂಗ್ ಬರ್ತದೆ. ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 0.8 48 ಆದ್ರೆ 48 0.6 ಸಮಥಿಂಗ್ ಬರ್ತದೆ ಅಲ್ವಾ? ಭಾಗಾಕಾರ ಮಾಡಿ. ಹಾಗಾದ್ರೆ 5/8 ಅದೇನ್ ಬರ್ತಲ್ಲ 5/8 ಅದು ಈ ಗಣದಲ್ಲಿ ಇದೆಯಾ? ಅಥವಾ ಡಿವೈಡ್ ಮಾಡಿದ್ರೆ 0 ಪಾಯಿಂಟ್ ಸಮಥಿಂಗ್ ಬರ್ತದೆ, ಅದೇನಾರ ಇದೆಯಾ? ಇಲ್ಲಿ
ಈ ಗಣದಲ್ಲಿ ಇಲ್ಲ. ಹಾಗಾದ್ರೆ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಈ ಪೂರ್ಣ ಸಂಖ್ಯೆಗಳ ಗಣ ಆವರ್ತತೆಯನ್ನು ಹೊಂದಿದೆಯೋ? ಹೊಂದಿದೆಯಾ? ಹೊಂದಿಲ್ಲ ಅಂತ. ಹೊಂದಿದೆಯಲ್ವಾ? ಹೊಂದಿಲ್ಲ ತಾನೆ? ಸರಿನಾ? ಈ ತರ ನಾವು ಆವರ್ತತೆಯನ್ನ ಪೂರ್ಣ ಸಂಖ್ಯೆಗಳ ಗಣ ತಗೊಂಡು ಸಂಕಲನಕ್ಕೆ, ವ್ಯವಕಲನಕ್ಕೆ, ಗುಣಾಕಾರಕ್ಕೆ ಮತ್ತೆ ಭಾಗಾಕಾರಕ್ಕೆ ಏನ್ ಮಾಡಿದೀವಿ? ಚೆಕ್ ಮಾಡಿರ್ತಾನೆ. ಇದೇ ತರ ಪೂರ್ಣಾಂಕಗಳಲ್ಲಿ ಕೂಡ ಚೆಕ್ ಮಾಡ್ತಾ ಹೋಗ್ಬೇಕು. ಈ ಪೂರ್ಣ ಸಂಖ್ಯೆಗಳ ಗಣ ತಗೊಂಡ್ವಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಪೂರ್ಣಾಂಕಗಳ ಗಣ ತಗೋಬೇಕು. ಹಾಗಾದ್ರೆ ಇಲ್ಲಿ ಯಾವ ಆವರ್ತತೆಯನ್ನು ಹೊಂದಿದ್ದಾವೆ ನೋಡಿ. ಸಂಕಲನ ಆವರ್ತತೆಯನ್ನು ಹೊಂದಿದೆ, ಯಾಕೆಂದ್ರೆ ಆನ್ಸರ್ ಗಣದಲ್ಲಿ ಬಂದಿದೆ. ಗುಣಾಕಾರ ಆವರ್ತತೆಯನ್ನು ಹೊಂದಿದೆ. ಇವೆರಡು ಮಾತ್ರ ಆವರ್ತತೆ ಹೊಂದಿದ್ದಾವೆ. ಗುಣಾಕಾರ ಮತ್ತೆ ವ್ಯವಕಲನ ಮತ್ತು ಭಾಗಾಕಾರ ಆವರ್ತತೆಯನ್ನು ಹೊಂದಿದೆಯಾ? ಹೊಂದಿಲ್ಲ. ಯಾವ್ಯಾವ ಹೊಂದಿದ್ದಾವೆ? ಸಂಕಲನ ಗುಣಾಕಾರ ಮಾತ್ರ ಆವರ್ತತೆಯನ್ನ ಹೊಂದಿದ್ದಾವೆ ಅಂತ ಹೇಳ್ಬೋದು. ಇದೇ ತರ ಈಗ ಅದೇ ಆವರ್ತತೆಯನ್ನ ಬೇರೆ ಗಣಕ್ಕೆ ಅಂದ್ರೆ ಪೂರ್ಣಾಂಕಗಳ ಗಣಕ್ಕೆ ಚೆಕ್ ಮಾಡ್ತಾ ಹೋಗೋಣ. ಯಾವ ಗಣಕ್ಕೆ? ಪೂರ್ಣಾಂಕಗಳ ಗಣಕ್ಕೆ ಚೆಕ್ ಮಾಡ್ತಾ ಹೋಗೋಣ. ಆಯ್ತಾ? ಪೂರ್ಣಾಂಕಗಳ ಗಣ ಅಂತ ಆವರ್ತತೆಯನ್ನ ಯಾವಕ್ಕೆ ಚೆಕ್ ಮಾಡ್ತಾ ಹೋಗೋಣ? ಪೂರ್ಣಾಂಕಗಳ ಗಣ. ಇದರಲ್ಲಿ ಬರುವಂತಹ ಅಂಶಗಳನ್ನ ಯಾವ್ಯಾವ ಗಣಾಂಕಗಳು ಬರ್ತವೆ ಅಂತ ಹೇಳಿದೆ ನಾನು. ಯಾವ್ಯಾವ ಬರ್ತವೆ ಪೂರ್ಣಾಂಕಗಳ ಗಣದಲ್ಲಿ? ಯಾವ್ಯಾವ ಬರ್ತವೆ ಹೇಳ್ತೇವೆ ನೋಡೋಣ. ಪೂರ್ಣಾಂಕಗಳ ಗಣದಲ್ಲಿ ಯಾವ್ಯಾವ ಬರ್ತವೆ? ಹಾಗೆ ಹೇಳಿದ್ದಾರೆ. ಸೊನ್ನೆ, ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3 ಇವೆಲ್ಲವೂ ಕೂಡ 0 ಇಂದ ಎಡಭಾಗಕ್ಕೆ ಬರುವಂತ, 0 ಇಂದ ಬಲಭಾಗಕ್ಕೆ ಬರುವಂತ ಎಲ್ಲ ಅಂಶಗಳನ್ನು ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಸರಿನಾ? ಹಾಗಾದ್ರೆ ಪೂರ್ಣಾಂಕಗಳ ಗಣ ಇದು ಬರ್ತದೆ. Z ಇಂದ ಸೂಚನೆ ಮಾಡ್ತೀವಿ ನಾವು ಪೂರ್ಣಾಂಕಗಳ ಗಣವನ್ನು. ಹಾಗಾದ್ರೆ ಇದರಲ್ಲಿ ಸಂಕಲನ ನೋಡಿ. ಸಂಕಲನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಎರಡು ಗಣಾಂಶಗಳನ್ನು ತಗೊಂಡಿರ್ತಾರೆ. ಯಾವ್ದಾದ್ರು ಎರಡು ಗಣಾಂಶಗಳನ್ನು ತಗೊಂಡು ಚೆಕ್ ಮಾಡ್ತಾ ಹೋಗೋಣ. ಯಾವ ಎರಡು ಗಣಾಂಶಗಳನ್ನು ತಗೊಂತೀರಿ? ಒಂದು ಮೈನಸ್ ಆರ್ ತಗೋಣ, ಇನ್ನೊಂದು ಯಾವ ತಗೋಣ? 5 ತಗೋಣ. ಮೈನಸ್ 6 ಮತ್ತೆ 5 ಇವೆರಡು ಗಣಾಂಶಗಳನ್ನು ತಗೊಂತ ಇದೀವಿ ಅಲ್ವಾ? ಹಾಗಾಗಿ ಇವೆರಡನ್ನು ಕೂಡ್ತಾ ಇದೀವಿ. ನಡುವೆ ಏನ್ ಮಾಡಬೇಕು? ಸಂಕಲನ ಅಂದ್ರೆ ಕೂಡೋದು. ಒಂದು ಮೈನಸ್ 6 ತಗೊಂಡಿದ್ವಿ, ಇನ್ನೊಂದು 5 ತಗೊಂಡಿದ್ವಿ. ಮೈನಸ್ 6 ಅನ್ನೋದು ಕೂಡ ಇದರಲ್ಲಿ ಇರ್ತಾನೆ, ಮೈನಸ್ ಇರೋದನ್ನು ತಗೋಬಹುದು. 5 ಅನ್ನೋದು ಕೂಡ ಇದರಲ್ಲಿ ಇರ್ತಾನೆ, ಪ್ಲಸ್ ಇರೋದನ್ನು ಕೂಡ ತಗೋಬಹುದು. ಇವೆರಡನ್ನು ಏನ್ ಮಾಡ್ತಾ ಇದೀವಿ ಇಲ್ಲಿ? ಸಂಕಲನ ಅಂದ್ರೆ ಕೂಡ್ತಾ ಇದೀವಿ. ಕೂಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಯಾವ್ದು ಹೇಳ್ತೀರಿ? ಈಗ ಬಾರ್ಕೊಳ್ಳಿ. ಎಷ್ಟು ಬಂತು? ಮೈನಸ್ ಕೊಟ್ಟು ಮೈನಸ್ 6ಕ್ಕೆ ಪ್ಲಸ್ 5 ಕೂಡಿದ್ರೆ ಆನ್ಸರ್ ಎಷ್ಟು ಬರ್ತದೆ? ಮೈನಸ್ 1 ಅಲ್ವಾ? ದೊಡ್ಡ ಅಂಕಿ ಯಾವ್ದು ಇರ್ತದೋ ಅದ್ರ ಪಕ್ಕ ಇರುವಂತ ಚಿಹ್ನೆನೆ ನಮಗೆ ಆನ್ಸರ್ ಆಗಿ ಬರ್ತದೆ. ಮೈನಸ್ 6ಕ್ಕೆ ಪ್ಲಸ್ 5 ಕೂಡಿದ್ರೆ ಒಂದು ಮೈನಸ್ 1 ಪ್ಲಸ್ ಇತ್ತು ಏನ್ ಮಾಡ್ಬೇಕು? ಕಳೆಯಬೇಕು. ಮೈನಸ್ 6ರಲ್ಲಿ ಪ್ಲಸ್ 5 ಎಷ್ಟು? ಮೈನಸ್ 1. ಅದರಿಂದ ಬರುವಂತ ಮೈನಸ್ 1 ಈ ಗಣದಲ್ಲಿ ಇದೆಯಾ? ಇದೆ ತಾನೆ. ಮೈನಸ್ ಇರೋದ್ರಿಂದ ಬರ್ಬೋದಾನೆ. ಆದ್ರಿಂದ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಪೂರ್ಣಾಂಕಗಳ ಗಣ ಆವರ್ತತೆಯನ್ನು ಹೊಂದಿದೆಯೇ? ಇಲ್ಲ, ಹೊಂದಿದೆ ಸಂಕಲನಕ್ಕೆ ಸಂಬಂಧಪಟ್ಟಂತೆ. ಅದೇ ತರ ವ್ಯವಕಲನ ಚೆಕ್ ಮಾಡೋಣ. ಈಗ ಯಾವುದಕ್ಕೆ? ವ್ಯವಕಲನ. ವ್ಯವಕಲನ ಅಂದ್ರೆ ಕಳೆಯೋದು. ಯಾವುದೇ ಎರಡು ಗಣಾಂಶಗಳನ್ನ ಏನ್ ಮಾಡ್ತಾ ಇದೀವಿ? ಈಗ ಕಳೆಯಿರಿ. ಈಗ ಯಾವ್ದಾದ್ರು ಎರಡು ಗಣಾಂಶಗಳನ್ನ ತಗೊಂಡ್ರಿ. ಸರಿನಾ? ಈಗ ಎಕ್ಸಾಂಪಲ್ 7 ಮತ್ತೆ 5 ತಗೊಂಡ್ರಿ. ಯಾವ್ಯಾವುದು? 7 ಮತ್ತೆ 5 ಇಲ್ಲ, 7 ಮತ್ತೆ 4 ತಗೊಂಡ್ರಿ. ಇವೆರಡನ್ನ ಕಳೆಯಿರಿ. ಕಳೆಯಬೇಕು ಏನ್ ಮಾಡ್ಬೇಕು? ನಡುವೆ ಮೈನಸ್ ಹಾಕ್ಬೇಕಾ? ಕಳೆಯಬೇಕು ಅಂದ್ರೆ ಏನು? ಮೈನಸ್ 7 ಅನ್ನೋದು ಇದರಲ್ಲಿದೆ, 4 ಅನ್ನೋದು ಕೂಡ ಗಣಾಂಶ ಇದರಲ್ಲಿದೆ. ಕಳೆದಾಗ ಆನ್ಸರ್ ಅಂತ ಹೇಳ್ತೀರಾ? ನಮ್ಮದು ಯಾವ್ಯಾವ್ದು? ಈಗ ನಮ್ಮ ಗಣನೆ 7 4 ಹೋದ್ರೆ ಎಷ್ಟಮ್ಮ? 3. ಗುಡ್. 7ರಿಗೆ 4 ಹೋದ್ರೆ ಎಷ್ಟು? 3. ಸರಿನಾ? ಹಾಗಾದ್ರೆ 3 ಅನ್ನೋದು ಈಗ ಅದರಲ್ಲಿದೆಯಾ? ಐದಿಲ್ಲ, ಇದೆ. ಅಂದ್ರೆ ಮೈನಸ್ 6 ಪ್ಲಸ್ 5 ಅಂದ್ರೆ ಮೈನಸ್ 1 ಬಂತು. ಈಗ ವ್ಯವಕಲನ ಮಾಡಿದಾಗ 7 ಮೈನಸ್ 4 ಅಂದ್ರೆ
ಪೂರ್ಣಾಂಕಗಳ ಆವರ್ತತೆಯನ್ನು ಹೊಂದಿದೆಯೋ? ಪೂರ್ಣಾಂಕಗಳ ಆವರ್ತತೆಯನ್ನು ಹೊಂದಿದೆಯೋ? ಹೊಂದಿದೆ. ಯಾಕೆಂದ್ರೆ ಬರುವಂತ ಆನ್ಸರ್ ಕೂಡ ಇದರಲ್ಲಿ ಗಣಾಂಶದಲ್ಲಿ ಇದೆ. ಇದೆಯಿಲ್ಲ ಐತೆ ಬ್ರಹ್ಮ. ಆದ್ರಿಂದ ಆವರ್ತತೆಯನ್ನು ಹೊಂದಿದೆ ಅಂತ ಹೇಳಿ. ಇದೇ ತರ ನಾವು ಗುಣಾಕಾರ ಚೆಕ್ ಮಾಡೋಣ. ಯಾವುದಕ್ಕೆ? ಗುಣಾಕಾರ. ಈ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಎರಡು ಕಲಿಯುಗಗಳನ್ನು ತಗೊಂಡ್ರ 7 ಮತ್ತು 4 ತಗೊಂಡಿದ್ವಿ ಹಿಂದೆ. ಈಗ ಎಷ್ಟುಗಳನ್ನ ನೀವು ಯಾವ ರೀತಿ ಒಂದು ಮಾಡ್ತೀವಿ? ಯಾವ್ದಾದ್ರು ಒಂದು ಅಂಕಿ ಹೇಳಪ್ಪ. ಇದರಲ್ಲಿ ಯಾವ್ದಾದ್ರು ಒಂದು ಅಂಕಿ ಹೇಳು. 2 ಅಂಕಿ, 2 ಗಣಾಂಶಗಳಂತ ನಾವು ಗುಣಾಕಾರ ಮಾಡಕ್ಕೆ ಯಾವ್ದಾದ್ರು 2 ಗಣಾಂಶಗಳನ್ನು ಹೇಳು. 2 ಇಂಟು ಅಂದ್ರೆ ಗುಣಾಕಾರ ಮಾಡೋದು. ಇನ್ನೊಂದು ಯಾವ ತರ? 8 ಗೊತ್ತು. 2 ಇಂಟು 8 ಗುಣಾಕಾರ ಮಾಡ್ತಿದ್ದೀವಿ. ಗುಣಿಸಿದ್ರೆ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? 16 ಬರುತ್ತೆ. ಆ 16 ಅನ್ನೋದು ಈ ಗಣದಲ್ಲಿ ಇದೆಯಾ? 16 ಇದರಲ್ಲಿ ಇದೆಯಾ? ಇದೆ. ಈಗ ಡಾಟಾ ಲೆವೆಲ್ ಆಗಿದೀವಿ ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಎಷ್ಟು ಅನಂತವಾಗಿ ಎಷ್ಟು ಬೇಕಾದ್ರೂ ಕೂಡ ಬರ್ಬೋದು ಅಂತ ಆಯ್ತಾ? ಹಾಗಾದ್ರೆ 16 ಅನ್ನೋದು ಈ ಗಣದಲ್ಲಿ ಇರೋದ್ರಿಂದ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣಾಂಕಗಳ ಆವರ್ತತೆಯನ್ನು ಹೊಂದಿದೆಯೋ? ಹೊಂದಿದೆ. ಯಾಕಂದ್ರೆ ಬರುವಂತ ಆನ್ಸರ್ ಕೂಡ ಆ ಗಣದಲ್ಲಿ ಇದೆ. ಇದೇ ತರ ಭಾಗಾಕಾರಕ್ಕೆ ಕೂಡ ನಾವು ಚೆಕ್ ಮಾಡೋಣ. ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಈಗ ಭಾಗಾಕಾರದಲ್ಲಿ ಯಾವ್ದೋ 2 ಗಣಾಂಶಗಳನ್ನ ನಾವು ತಗೋಣ. ಸರಿನಾ? ಯಾವ 2 ಗಣಾಂಶಗಳನ್ನ ತಗೊಂಡು ಈಗ ಯಾವ್ದಾರ 6 ಮತ್ತೆ 6 ಡಿವೈಡ್ ಬೈ ಸರಿನಾ? 6 ಡಿವೈಡ್ ಬೈ ಎಷ್ಟು? 9. ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 6 ಬೈ 9 ಅಂತ ಬರೀಬಹುದು. ಇದನ್ನು ನಾವು ಮತ್ತೆ ಡಿವೈಡ್ ಮಾಡಿದ್ರೆ 2 ಮೂರಲೆ ಸರಿ 3 ಡಿವೈಡ್ ಆಗ್ತಾನೆ. 3 2 6 3 ಮೂರಲೆ 9. ಆನ್ಸರ್ ಎಷ್ಟು ಬಂತು? 2 ಬೈ 3 ಬಂತು. 2 ಬೈ 3 ಅಂದ್ರೆ ಇದೆಯಾ? ಇದೆಯಾ? ಇಲ್ಲ ತಾನೆ. ಇದರಲ್ಲಿ ಬರುವಂತ ಅಂಕಿಗಳು ಯಾವ ರೀತಿ ಇರಬೇಕು? ಯಾವುದೋ ಪೂರ್ಣ ಸಂಖ್ಯೆಗಳು ಮಾತ್ರ ಆಗಿರಬೇಕು. ಮತ್ತೆ ಮೈನಸ್ ಇರಬಹುದು, ಪ್ಲಸ್ ಇರಬಹುದು. ಧನ ಪೂರ್ಣಾಂಕಗಳು, ಧನ ಅಥವಾ ಋಣ ಪೂರ್ಣಾಂಕಗಳು ಆಗಿರಬಹುದು, 0 ಆಗಿರಬಹುದು, ಅವು ಮಾತ್ರ ಬರಬೇಕು. PYQ ರೂಪದಲ್ಲಿ ಬರುವಂತಹ ಗಣಾಂಕಗಳು ಇದರಲ್ಲಿ ಇಲ್ಲ. ಆದ್ರಿಂದ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣಾಂಕಗಳ ಆವರ್ತತೆಯನ್ನು ಹೊಂದಿದೆಯೋ? ಆವರ್ತತೆಯನ್ನು ಹೊಂದಿದೆಯಾ? ಇಲ್ಲ ತಾನೆ. ಯಾವ್ಯಾವ ಹೊಂದಿದೆ? ಹಾಗಾದ್ರೆ ಸಂಕಲನ ಹೊಂದಿದೆ, ಆನ್ಸರ್ ಬಂದಿದೆ, ವ್ಯವಕಲನ ಕೂಡ ಹೊಂದಿದೆ, ಗುಣಾಕಾರ ಕೂಡ ಹೊಂದಿದೆ. ಆದ್ರೆ ಭಾಗಾಕಾರ ಆವರ್ತತೆಯನ್ನ ಹೊಂದಿಲ್ಲ. ಗೊತ್ತಾಯ್ತಿಲ್ಲ? ಗೊತ್ತಾಯ್ತಿಲ್ಲ? ಇದೇ ತರ ನಾವು ಆವರ್ತತೆಯನ್ನ ಭಾಗವತ ಸಂಖ್ಯೆಗಳ ಗಣಕ್ಕೂ ಕೂಡ ನಮಗೆ ತಿಳಿದವ. ಯಾವ ಗಣ ಚೆಕ್ ಮಾಡಿದೀಗ? ಪೂರ್ಣ ಸಂಖ್ಯೆಗಳ ಗಣ ಮತ್ತೆ ಪೂರ್ಣಾಂಕಗಳ ಗಣವನ್ನು ಚೆಕ್ ಮಾಡಿದೀವಿ. ಗೊತ್ತಾಯ್ತಾ? ಗೊತ್ತಾಯ್ತಿದ್ರ? ನೆಕ್ಸ್ಟ್ ಈಗ ಭಾಗವತ ಸಂಖ್ಯೆಗಳ ಗಣಕ್ಕೆ ಹೋಗೋಣ. ನೋಡ್ರಿ, ಇದೇ ರೀತಿ ನಾವು ಭಾಗವತ ಸಂಖ್ಯೆಗಳ ಗಣಕ್ಕೂ ಕೂಡ ನಾವು ಚೆಕ್ ಮಾಡಬೇಕು. ಸರಿನಾ? ಹಾಗಾದ್ರೆ ಭಾಗವತ ಸಂಖ್ಯೆಗಳ ಗಣದಲ್ಲಿ ಅದು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ದೀನಿ. ಭಾಗವತ ಸಂಖ್ಯೆಗಳ ಗಣ ಯಾವ ರೀತಿ ಬರುತ್ತೆ ಅಂತ. ಹಾಗಾದ್ರೆ ಭಾಗವತ ಸಂಖ್ಯೆಗಳ ಗಣ ಅಂಶಗಳು ಯಾವ ರೀತಿ ಇರ್ತವೆ? ಭಾಗವತ ಸಂಖ್ಯೆಗಳ ಗಣ, ಭಾಗವತ ಸಂಖ್ಯೆಗಳ ಗಣವನ್ನು ಯಾವ್ದಿಂದ ಸೂಚನೆ ಮಾಡ್ತೀವಿ? Q ಇಂದ ಸೂಚನೆ ಮಾಡ್ತೀವಿ. ಇದರ ಗಣವು ಯಾವ ರೀತಿ ಇರ್ತವೆ? 1/2 ಆಗಿರ್ಬೋದು, 3/4 ಆಗಿರ್ಬೋದು, -5/3 ಆಗಿರ್ಬೋದು. ಇವೆಲ್ಲವೂ ಕೂಡ ಏನಾಗಿರ್ತವೆ? ಭಾಗವತ ಸಂಖ್ಯೆಗಳ ಗಣಕ್ಕೆ ಸೇರಿರ್ತವೆ. PYQ ಬರುವಂತದ್ದು. ಹಾಗಾದ್ರೆ ಸಂಕಲನ ಚೆಕ್ ಮಾಡೋಣ. ಈಗ ಸಂಕಲನ ಅಂದ್ರೆ ಏನು? ಕೂಡೋದು. ಯಾವ್ದಾದ್ರು 2 ಗಣಾಂಶಗಳನ್ನು ತಗೊಂಡಾಗ ಯಾವ್ದಾದ್ರು 2 ಗಣಾಂಶಗಳನ್ನು ತಗೊಂಡು ಈಗ ಏನ್ ಮಾಡ್ತಾ ಹೋಗೋಣ? ಕೂಡ್ತಾ ಹೋಗೋಣ. ಸರಿನಾ? ಈಗ 3/8 ಇನ್ನೊಂದು -5/7 ತಗೊಂಡೆ. ಯಾವ್ದು? 3/8 ಒಂದು, ಇನ್ನೊಂದು ಯಾವ್ದು? -5/7. ಇವೆರಡು ಗಣಾಂಶಗಳನ್ನು ತಗೊಂಡ ಇವೆರಡನ್ನ ಕೂಡ್ತಾ ಹೋಗೋಣ. ಕೂಡಿದಾಗ ಆನ್ಸರ್ ಎಷ್ಟು ಬರುತ್ತೆ ನೋಡಿ. ಕೂಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಲಾಸ ತೆಗಿಬೇಕು ಫಸ್ಟ್. ಹಂಗೆ ಡೈರೆಕ್ಟ್ ಕೊಡೋದು ಬರ್ಲಿಲ್ಲ, ಲಾಸ ತೆಗೆದು ಕೊಡಬೇಕು. 8 ಮತ್ತು 7 ಲಾಸ ಎಷ್ಟು? 56. 7 ಮತ್ತೆ 8ರ ಲಾಸ ಎಷ್ಟು? 56.
56ನ್ನ ಲಾಸ ತೆಗೆದಾಗ ಇಲ್ಲಿ 8 ಎಷ್ಟಾಗುತ್ತೆ ಹೋಗುತ್ತೆ 8 7 ಅದರಿಂದ 7 ಇಂಟು 3 ಆಗುತ್ತೆ. ನೆಕ್ಸ್ಟ್ ಇದು ಪ್ಲಸ್ ಆಗಿ ಇರ್ತದೆ 7 ರಿಂದ 7 8 ಆಗೋದ್ರಿಂದ ಮೈನಸ್ 5ಕ್ಕೆ 8 ರಿಂದ ಗುಣಾಕಾರ ಮಾಡ್ತೀವಿ. ಇದು ಲಾಸ ತೆಗೆಯೋದು ಗೊತ್ತೈತಲ್ಲ ನಿಮಗೆ? ಗೊತ್ತಾಯ್ತಿಲ್ಲ? ಅದೇ ಎರಡಕ್ಕೂ 7 ಮತ್ತು 8 ಲಾಸ 56 ಆಯ್ತು. 8 7 ಆಗೋದ್ರಿಂದ ಇದಕ್ಕೆ 7 ರಿಂದ ಗುಣಿಸ್ತೀವಿ. 7 8 ಆಗೋದ್ರಿಂದ ಇದಕ್ಕೆ 5ಕ್ಕೆ 8 ರಿಂದ ಗುಣಿಸ್ತೀವಿ. ಈಗ ನೆಕ್ಸ್ಟ್ 7 ಮೂಲ 21 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 8 5ಗೆ 40 ಆಗುತ್ತೆ ಡಿವೈಡ್ ಬೈ 56. ಮೈನಸ್ 40 21 ಎಷ್ಟು? 40 21 ಕಳೆದ್ರೆ ಎಷ್ಟು ಬರುತ್ತೆ? 40 ಗೆ 21 ಕಳೆದ್ರೆ ಎಷ್ಟು? 19 ಬರುತ್ತೆ. ಎಂತ 19 ಮೈನಸ್ 19 ಡಿವೈಡ್ ಬೈ 56. ಸರಿನಾ? ಸರಿನಾ? ಹಾಗಾದ್ರೆ ಈ ಬಂದಿರುವಂತ ಆನ್ಸರ್ ಏನ್ ಮಾಡಿದ್ವಿ ನಾವು? ಎರಡು ಸಂಖ್ಯೆಗಳನ್ನ ತಗೊಂಡ್ವಿ, ಅವನ್ನ ಕೂಡಿದಾಗ ಆನ್ಸರ್ ಎಷ್ಟು ಬಂತು? -19 ಬೈ 56. ಇದು ಈ ಭಾಗಲಬ್ಧ ಸಂಖ್ಯೆಗಳ ಇದೆಯೇ ಇಲ್ಲ? ಇದೆ ತಾನೆ? ಪಿ ಬೈ ಕ್ಯೂ ರೂಪದಲ್ಲಿದೆ. ಅದು ಮೈನಸ್ ಬರ್ಬೋದು, ಪ್ಲಸ್ ಬರ್ಬೋದು. ಆದ್ರಿಂದ ಭಾಗಲಬ್ಧ ಸಂಖ್ಯೆಗಳ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಆವರ್ತತೆಯನ್ನು ಹೊಂದಿದೆಯೇ ಇಲ್ವಾ? ಹೊಂದಿದೆ. ಹೊಂದಿದಿಲ್ಲ? ಇದೇ ತರ ನೀವು ವ್ಯವಕಲನಕ್ಕೆ, ಗುಣಾಕಾರಕ್ಕೆ, ಭಾಗಾಕಾರಕ್ಕೆ ನಾಳೆ ಬರುವಾಗ ಚೆಕ್ ಮಾಡ್ಕೆ ಬರ್ಬೇಕು. ಇದೇ ಮನೆಗೆ ಹೋಗ್ಬರ್ತೀವಿ. ಗೊತ್ತಾಯ್ತಾ? ಹಾಗಾದ್ರೆ ಇಂದಿನ ಕ್ಲಾಸ್ ನಲ್ಲಿ ಇವತ್ತು ನಾವು ಏನ್ ಕಲ್ತ್ಕೊಂಡ್ವಿ? ವಿವಿಧ ಗಣಗಳನ್ನ ಕಲ್ತ್ಕೊಂಡ್ವಿ. ಯಾವ್ಯಾವ ಗಣಗಳು? ಗಣಗಳು ಯಾವ್ಯಾವ ಗೊತ್ತಿಲ್ರ? ಯಾವ್ಯಾವ ನೋಡಿ? ಯಾವ್ಯಾವ ಗಣಗಳು? ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ, ಪೂರ್ಣಾಂಕಗಳ ಗಣ, ಭಾಗಲಬ್ಧ ಸಂಖ್ಯೆಗಳ ಗಣ, ಭಾಗಲಬ್ಧ ಸಂಖ್ಯೆಗಳ ಗಣ. ಇವಿಷ್ಟು ಕಲ್ತ್ವಿ ಇಲ್ಲ? ಕಲ್ತ್ವ್ಯಾ? ಸರಿನಾ? ಯಾವ್ಯಾವ? ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂದ್ರೇನು, ಪೂರ್ಣ ಸಂಖ್ಯೆಗಳ ಗಣ ಅಂದ್ರೇನು, ಪೂರ್ಣಾಂಕಗಳ ಅಂದ್ರೇನು, ಭಾಗಲಬ್ಧ ಸಂಖ್ಯೆಗಳ ಗಣ, ಮತ್ತೆ ಅಭಾಗಲಬ್ಧ ಸಂಖ್ಯೆಗಳ ಗಣ. ಅಭಾಗಲಬ್ಧ ಅಂದ್ರೆ ಅದು ನೆಕ್ಸ್ಟ್ ಮುಂದುವರೆದ ಭಾಗ. ನೆಕ್ಸ್ಟ್ ನಿಮಗೆ 9ನೇ ಕ್ಲಾಸ್ ಅಲ್ಲಿ ಬರುತ್ತೆ. ನಾವು ಒಟ್ಟು ಭಾಗಲಬ್ಧ ಸಂಖ್ಯೆಗಳವರೆಗೆ ಕಲ್ತಿದ್ದೀವಿ ವಿವಿಧ ಗಣಗಳನ್ನ. ಮತ್ತೆ ಆ ಭಾಗಲಬ್ಧ ಸಂಖ್ಯೆಗೆ ಸಂಬಂಧಪಟ್ಟಂತೆ ಗುಣಲಕ್ಷಣ ಅಂತ ತಿಳಿಯುವಾಗ ಆವೃತ್ತತೆ ಗುಣಲಕ್ಷಣವನ್ನ ಸರಿನಾ 3 ಗಣಕ್ಕೆ ಚೆಕ್ ಮಾಡ್ತೀವಿ. ಪೂರ್ಣ ಸಂಖ್ಯೆಗಳಿಗೆ, ಪೂರ್ಣಾಂಕಗಳಿಗೆ ಮತ್ತೆ ಭಾಗಲಬ್ಧ ಸಂಖ್ಯೆಗಳಿಗೆ ಆವೃತ್ತತೆ ಹೊಂದಿದೆ ಇಲ್ಲ ಅಂತ ಅವರ ಮೂಲ ಕ್ರಿಯೆಗಳನ್ನ ಚೆಕ್ ಮಾಡ್ತಾ ಹೋದ್ರೆ ಗೊತ್ತಾಯ್ತಾ? ಮುಂದಿನ ಪಾಠದಲ್ಲಿ ನಾವು ಇದರ ಮುಂದುವರಿದ ಭಾಗವನ್ನ ನೋಡ್ತಾ ಹೋಗೋಣ.